ಕಥೆ 3. ಸಿಂಹ ಮತ್ತು ಇಲಿಯ ಸ್ನೇಹ. ಹಲವು ವರುಷಗಳ ಹಿಂದೆ ಹಚ್ಚ ಹಸಿರು ಅರಣ್ಯದಲ್ಲಿ ಒಂದು ಬೃಹತ್ ಸಿಂಹ ವಾಸಿಸುತ್ತಿತ್ತು. ಬೆಳಗಿನ ತಂಪಾದ ಗಾಳಿಯಲ್ಲಿ ಅದು ಅರಣ್ಯದಲ್ಲಿ ನಡೆಯುತ್ತಾ ನದಿಯ ಹತ್ತಿರದ ದೊಡ್ಡ ಮರದ ಕೆಳಗೆ ನೆಮ್ಮದಿಯಿಂದ ಮಲಗಿತ್ತು. ಸೂರ್ಯನ ಮೃದುವಾದ ಕಿರಣಗಳು ಮರದ ಎಲೆಗಳ ಮಧ್ಯದಿಂದ ಚಿಮ್ಮುತ್ತಿದ್ದವು. ಆ ಸಮಯದಲ್ಲಿ ಒಂದು ಚಿಕ್ಕ ಬೂದು ಬಣ್ಣದ ಇಲಿ ಬೀಜಗಳನ್ನು ಸಂಗ್ರಹಿಸುತ್ತಾ ಆಟವಾಡುತ್ತಾ ನಡೆದು ಬಂತು. ಅದು ಹೆದರಿಕೆ ಇಲ್ಲದೆ ನಿದ್ದೆಗೆ ಹೋದ ಸಿಂಹವನ್ನು ನೋಡಿ ಕುತೂಹಲದಿಂದ ಅದರ ಮೇಲೆ ಹತ್ತಿ ಆಟವಾಡತೊಡಗಿತು. ಸಿಂಹದ ತಲೆ ಮೇಲೆ ಜಾರಾಟವಾಡಿ ಗದಗದಿಸುತ್ತಿತ್ತು. ಅಚ್ಚರಿಯಾಗಿ ಸಿಂಹದ ಕಿವಿ ನಡುಗಿತು ಮತ್ತು ಅದು ಒಂದು ಕ್ಷಣದಲ್ಲಿ ಕಣ್ಣು ತೆರೆದು ಗರ್ಜನೆ ಹಾಕಿತು. ತನ್ನ ಬೃಹತ್ ಪಾದದಡಿ ಇಲಿಯನ್ನು ಸೆರೆಹಿಡಿದು ಸಿಂಹ ಕೋಪದಿಂದ ಹರಿಹಾಯಿತು. ಆದರೆ ಬೆದರುವ ಈ ಚಿಕ್ಕ ಪ್ರಾಣಿಯು ಕೈಮುಗಿದು ಕೇಳಿಕೊಳ್ಳತೊಡಗಿತು, ದಯಮಾಡಿ ಬಿಟ್ಟು ಬಿಡು, ನಾನು ಭವಿಷ್ಯದಲ್ಲಿ ನಿನಗೆ ಸಹಾಯ ಮಾಡಬಹುದು ಎಂದು ಹೇಳಿತು. ಸಿಂಹ ಮೊದಲಿಗೆ ಹಾಸ್ಯ ಮಾಡಿತು, ಆದರೆ ಕೊನೆಗೆ ಇಲಿಯ ದಯನೀಯ ಮನವಿ ಕೇಳಿ ಕ್ಷಮಿಸಿ ಬಿಟ್ಟು ಕಳಿಸಿತು. ಕೆಲವು ದಿನಗಳ ನಂತರ ಸಿಂಹ ಅರಣ್ಯದ ಇನ್ನೊಂದು ಭಾಗದಲ್ಲಿ ನಡೆಯುತ್ತಿದ್ದಾಗ ಶಿಕಾರಿ ಹಾಕಿದ ಬಲೆಗೆ ಸಿಂಹ ಸಿಕ್ಕಿಬಿದ್ದಿತು. ಬೃಹತ್ ಬಲೆ ಅದನ್ನು ಕಟ್ಟಿ ಹಾಕಿತು. ದಪ್ಪ ಹಗ್ಗಗಳು ಅದರ ಕಾಲು, ಕೊರಳನ್ನು ಬಿಗಿಯಾಗಿ ಬಂಧಿಸಿದವು. ಸಿಂಹ ಗರ್ಜಿಸುತ್ತಾ ಮುಕ್ತವಾಗಲು ಪ್ರಯತ್ನಿಸಿತು, ಆದರೆ ಪ್ರಯೋಜನವಾಗಲಿಲ್ಲ. ದೂರದಲ್ಲಿ ಬೀಜ ಸಂಗ್ರಹಿಸುತ್ತಿದ್ದ ಇಲಿ ಈ ಬಿಕ್ಕಟ್ಟಿನ ಗರ್ಜನೆಯನ್ನು ಕೇಳಿತು. ತಕ್ಷಣ ಅದು ಎಲ್ಲವನ್ನೂ ಬಿಟ್ಟು ಸಿಂಹದ ನೆರವಿಗೆ ಓಡಿತು. ಸಿಂಹ ಬಲೆಗೆ ಸಿಕ್ಕಿ ಹಾಕಿಕೊಂಡಿರುವ ಸ್ಥಿತಿಯನ್ನು ನೋಡಿ ತನ್ನ ಚಿಕ್ಕ ದೇಹದಿಂದ ಏನು ಮಾಡಬಹುದು ಎಂಬ ದಿಟ್ಟತೆಯಿಂದ ಇಲಿ ಹಗ್ಗಗಳನ್ನು ತನ್ನ ತೀಕ್ಷ್ಣ ಹಲ್ಲಿನಿಂದ ಕಚ್ಚತೊಡಗಿತು. ತುಂಬಾ ಸಮಯದ ನಂತರ ಬಲೆಯ ಹಗ್ಗಗಳು ತುಂಡಾಗಿ ಬಿದ್ದವು. ಕೊನೆಗೆ ಸಿಂಹ ಮುಕ್ತವಾಯಿತು. ಹೃದಯಪೂರ್ವಕವಾಗಿ ಸಿಂಹ ತಲೆಬಾಗಿದ್ದು ಇಲಿಯ ಪ್ರತಿಭೆಗೆ. ಈ ಘಟನೆ ನಂತರ ಸಿಂಹ ಮತ್ತು ಇಲಿ ಸ್ನೇಹಿತರು ಎಂಬಂತೆ ತಮ್ಮ ತಮ್ಮ ದಾರಿಯಲ್ಲಿ ಒಟ್ಟಿಗೆ ನಡೆದು ಹೋದರು. ಅರಣ್ಯದ ಸ್ತಬ್ಧತೆಯಲ್ಲಿ ಹಗಲಿನ ಸೂರ್ಯ ಮಂಕಾಗಿ ಅಡಗುತ್ತಿದ್ದಂತೆಯೇ ಒಂದು ಸುಂದರ ಸತ್ಯ ಜಗತ್ತಿಗೆ ತಿಳಿಯಿತು, ದಯೆಯ ಕಾರ್ಯವು ಯಾವತ್ತೂ ವ್ಯರ್ಥವಾಗದು. ಸಣ್ಣ ಪ್ರಾಣಿಯ ಸಹಾಯವು ದೊಡ್ಡ ಜೀವವನ್ನು ಉಳಿಸಬಲ್ಲದು. ನೀತಿ: ಸಹಾಯ ಮಾಡುವ ಹೃದಯಕ್ಕೆ ಆಕಾರ, ಗಾತ್ರ, ಶಕ್ತಿಯ ಅಳತೆ ಅಗತ್ಯವಿಲ್ಲ. ನಾವು ಯಾರ ಶಕ್ತಿಯನ್ನು ಗಾತ್ರದಿಂದ ನಿರ್ಧರಿಸಬಾರದು. Like, share and subscribe. Thank you for watching.